ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು ಕೇಳ್ತಾ ಇದ್ರು ಹಿಸ್ಟ್ರಿ ನೋಟ್ಸ್ ಯಾವ ರೀತಿ ಮಾಡಬೇಕು ಅಂತ. ನಾನೇನು ಮೇಧಾವಿ ಅಲ್ಲ ಫ್ರೆಂಡ್ಸ್, ನನಗೆ ತಿಳಿದ ಮಟ್ಟಿಗೆ ನಾನು ನೋಟ್ಸ್ ಮಾಡಿದ್ದೀನಿ. ಅದನ್ನು ನಿಮಗೊಂಥರ ಒಂದು ಸ್ಯಾಂಪಲ್ ತೋರಿಸ್ತೀನಿ ಫ್ರೆಂಡ್ಸ್. ಅದು ಸರಿ ಅನಿಸಿದರೆ ನೀವು ಸಹ ಅದನ್ನು ಫಾಲೋ ಮಾಡ್ಕೋಬಹುದು. ನಿಮಗೆ ಬೇಕಂದರೆ ಆ ನೋಟ್ಸ್ನು ಸಹ ನಾನು ಕಳಿಸ್ತೇನೆ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕ್ತೀನಿ. ಓಕೆ ಫ್ರೆಂಡ್ಸ್, ನೋಡೋಣ ಯಾವ ರೀತಿಯಾಗಿ ನಾನು ನೋಟ್ಸ್ ಮಾಡಿದ್ದೀನಿ ಅಂತ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಈಗ. ನೋಡಿ ಫ್ರೆಂಡ್ಸ್, ಮೌರ್ಯ ಸಾಮ್ರಾಜ್ಯ ಇದೊಂದು ಚಾಪ್ಟರ್. ಈ ಚಾಪ್ಟರ್ ಮೇಲೆ ಯಾವ ರೀತಿಯಾಗಿ ನಾವು ನೋಟ್ಸ್ ಮಾಡ್ಕೋಬೇಕು ಅಂತಂದರೆ, ನೋಡಿ, ಮೊದಲು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಈ ಸಾಮ್ರಾಜ್ಯದಲ್ಲಿ ಬರುವಂತಹ ಪ್ರಸಿದ್ಧ ದೊರೆಗಳು ಬಿಂದುಸಾರ, ಅಶೋಕ, ರಾಜಧಾನಿ ಪಾಟಲಿಪುತ್ರ, ರಾಜ್ಯ ಲಾಂಛನ ಧರ್ಮಚಕ್ರ. ಅದಾದಮೇಲೆ ಆಧಾರಗಳು ಏನೇನು, ಪ್ರಾಕ್ತನಾಧಾರಗಳು, ಸಾಹಿತ್ಯ ಆಧಾರಗಳು. ಆಮೇಲೆ ಶಿಲಾಶಾಸನಗಳು ಬರ್ತಾವು. ಅಶೋಕನಿಗಿಂತ ಮೊದಲ ಶಾಸನ, ಅಶೋಕನ ಶಾಸನಗಳು ಮತ್ತು ಅಶೋಕನ ನಂತರ ಶಾಸನಗಳು. ಈ ರೀತಿಯಾಗಿ 3 ವಿಭಾಗಗಳು ಬರ್ತವೆ. ಅಶೋಕನಿಗಿಂತ ಮೊದಲ ಶಾಸನಗಳು ಯಾವ್ಯಾವ ಅಂತಂದ್ರೆ ಅವು ಚಂದ್ರಗುಪ್ತ ಮೌರ್ಯನ ಶಾಸನಗಳು. ಅಶೋಕನ ಶಾಸನಗಳು ಯಾವ್ಯಾವ ಬರ್ತಾವೆ ಬರ್ಕೋಬೇಕು. ಅದಾದಮೇಲೆ ಅಶೋಕನ ನಂತರ ಶಾಸನಗಳು ಯಾವ್ಯಾವು, ತಕ್ಷಶಿಲಾ ಶಾಸನ, ಲಿಂಪಕ ಶಾಸನ, ಈ ರೀತಿಯಾಗಿರುವಂತಹ ಶಾಸನಗಳು ಇವಿಷ್ಟು ಈ ರೀತಿಯಾಗಿ ಬರ್ಕೋಬೇಕಾಗತ್ತೆ. ಆಮೇಲೆ ನೋಡಿ, ದೇಶೀಯ ಸಾಹಿತ್ಯ. ಈ ಸಾಮ್ರಾಜ್ಯದ ಮೇಲೆ ಬೆಳಕನ್ನು ಚೆಲ್ಲುವಂತಹ ದೇಶೀಯ ಸಾಹಿತ್ಯಗಳು ಯಾವ್ಯಾವ ಅದಾವಲ್ರಿ, ಅವನ್ನೆಲ್ಲ ಈ ರೀತಿಯಾಗಿ ನಾನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್, ವಿದೇಶಿ ಬರಹಗಳು ನೋಡಿ. ವಿದೇಶಿ ಬರಹಗಳು ಯಾವ್ಯಾವ ರೀತಿ ಬರೆದಿದ್ದಾರಲ್ಲ ಅವುಗಳನ್ನೆಲ್ಲ ನಾನು ಈ ರೀತಿಯಾಗಿ ಬರ್ಕೊಂಡಿದ್ದೀನಿ. ಅದಾದಮೇಲೆ ಮೌರ್ಯ ಸಾಮ್ರಾಜ್ಯದ ದೊರೆಗಳು, ಇಷ್ಟು ಜನ ಮೌರ್ಯ ಸಾಮ್ರಾಜ್ಯವನ್ನು ಆಳ್ತಾರೆ. ಇವುಗಳನ್ನೆಲ್ಲ ನಾನು ಈ ರೀತಿಯಾಗಿ ಬರ್ಕೊಂಡಿದ್ದೀನಿ, ವಿತ್ ಅವರ ಇಸ್ವಿಯನ್ನು ಸಹ. ಆಮೇಲೆ ನೋಡಿ, ಇಲ್ಲಿ ಸೂತ್ರ ಬರ್ಕೊಂಡು ಅಷ್ಟು ಹೆಸರುಗಳನ್ನು ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ ಈ ರೀತಿಯಾಗಿ ನಾನು ಚಿಕ್ಕದಾಗಿರುವಂಥ ಸೂತ್ರವನ್ನು ಮಾಡಿಕೊಂಡು ಬರ್ಕೊಂಡಿದ್ದೀನಿ. ಚಂಬಿಂ ಅದ ಸಾಂಶಾಲಿ ದೇವ ಶಿವಬ್ರು, ಚಂಬಿ ಅದ ಸಾಂಶಾಲಿ ದೇವ ಶಿವಬ್ರು. ಈ ರೀತಿಯಾಗಿ ಒಂದು 4 ಸತಿ ಅಂದ್ಕೊಂಡ್ಬಿಟ್ರೆ ಅದು ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಿ ಕೊಂಡ್ಬಿಡುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ಕೇಂದ್ರದ ಪ್ರಮುಖ ಇಲಾಖೆಗಳು. ಇದಂತೂ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈ ರೀತಿಯಾಗಿ ಬರ್ಕೊಂಡಿನಿ. 10 ಇಲಾಖೆಗಳು ಬರ್ತಾವೆ, ಅವುಗಳನ್ನು ಈ ರೀತಿಯಾಗಿ ನಾನು ಬರ್ಕೊಂಡಿನಿ. ಅದಾದಮೇಲೆ ನಗರಾಡಳಿತ, ಈ ರೀತಿಯಾಗಿ ಪೌರಾಡಳಿತ, ಆಮೇಲೆ ಸೇನಾಡಳಿತ. ಆಮೇಲೆ ನೋಡಿ, ಸೇನಾ ವ್ಯವಸ್ಥೆ, ಗೂಢಚಾರ ಪದ್ಧತಿ, ಆಮೇಲೆ ನ್ಯಾಯಾಂಗ ಆಡಳಿತ, 4 ರೀತಿಯ ಕಾನೂನುಗಳು. ಈ ರೀತಿಯಾಗಿ ಟೋಟಲಾಗಿ ಏನೇನು ಬರ್ತಾವಲ್ರಿ ಅವನ್ನೆಲ್ಲವನ್ನು ಈ ರೀತಿಯಾಗಿ ನೋಟ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈಗ ಒಂಚೂರು ಇಷ್ಟೆಲ್ಲ ನೋಡ್ಕೊಂಡ ತಕ್ಷಣ ನಮಗೆಲ್ಲನೂ ನೆನಪಾಗ್ಬಿಡ್ಬೇಕು ಆ ರೀತಿಯಾಗಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಇವನು ಮಾಡಿರುವಂತಹ ಎಲ್ಲ ಯುದ್ಧಗಳು, ಯಾವ್ಯಾವ ಯುದ್ಧ ಮಾಡ್ತಾನೆ, ಎಲ್ಲಿ ದಾಳಿ ಮಾಡ್ತಾನೆ, ಅವುಗಳನ್ನೆಲ್ಲ ಕಂಪ್ಲೀಟಾಗಿ ಈ ರೀತಿಯಾಗಿ ಶಾರ್ಟ್ ನೋಟ್ಸಲ್ಲಿ ಬರ್ಕೊಳ್ಳೋದು. ಆಮೇಲೆ ಬಿಂದುಸಾರ, ಅವನ ಒಂದಿಷ್ಟು ಮಾಹಿತಿ. ಅದಾದಮೇಲೆ ಅಶೋಕ ಮಹಾಶಯ, ಅವನು ಮಾಡಿರುವಂತಹ ಯುದ್ಧ ಯಾವುದು, ಆಮೇಲೆ ಅವನು ಜಾರಿಗೆ ತಂದಂತಹ ಆಡಳಿತ ಯಾವುದು, ಆಮೇಲೆ ಅವನು ಸ್ಥಾಪನೆ ಮಾಡಿರುವಂತಹ ಶಿಲಾಶಾಸನಗಳು ಯಾವ್ಯಾವು ಅನ್ನೋದನ್ನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಕೇಂದ್ರ ಆಡಳಿತ, ಆಮೇಲೆ ಕೇಂದ್ರಾಡಳಿತ, ಸಪ್ತಾಂಗ ವ್ಯವಸ್ಥೆ. ಮತ್ತು ನೆಕ್ಸ್ಟು ಕಂದಾಯ ಆಡಳಿತ, ಪ್ರಾಂತೀಯ ಆಡಳಿತ, ನೆಕ್ಸ್ಟು ಸ್ಥಳೀಯ ಆಡಳಿತ, ಈ ರೀತಿಯಾಗಿ. ಆಮೇಲೆ ಅಶೋಕ ಶಾಸನಗಳ ವರ್ಣಾವಸ್ಥೆ, ಈ ರೀತಿಯಾಗಿ. ಆಮೇಲೆ ನೋಡಿ ಫ್ರೆಂಡ್ಸ್, ಇವಿಷ್ಟು ಅಶೋಕನ 14 ಶಾಸನಗಳು. 14 ಶಾಸನಗಳನ್ನು ಈ ರೀತಿಯಾಗಿ ಬರ್ಕೊಂಡಿನಿ. ಆಮೇಲೆ ಅದರ ವಿಶೇಷತೆಯನ್ನು ಸಹ ಈ ರೀತಿಯಾಗಿ ಅಲ್ಲೇ ಚಿಕ್ಕದಾಗಿ ಬರ್ಕೊಂಡಿನಿ. ಇಷ್ಟು ನೋಡ್ಕೊಂಡ್ಬಿಟ್ರೆ ಸಾಕಷ್ಟು 14 ಶಾಸನಗಳು ಇಲ್ಲೇ ಬರ್ತಾವೆ. ಆಮೇಲೆ ನೋಡಿ, ಧರ್ಮ ಪ್ರಚಾರಕರು, ಧರ್ಮ ಮಾತ್ರರು, ಆಮೇಲೆ ದೇಶ ಕಳಿಸಿದಂತಹ ದೇಶ, ಇದಿಷ್ಟು ಈ ರೀತಿಯಾಗಿ. ಇವು ಸಹ ಇಂಪಾರ್ಟೆಂಟ್ ಆಗ್ತಾವೆ ಫ್ರೆಂಡ್ಸ್. ಅಶೋಕನ ಸ್ತಂಭ ಶಾಸನಗಳು, ಯಾವ್ಯಾವ ಸ್ತಂಭ ಶಾಸನಗಳನ್ನು ಅವನು ಸ್ಥಾಪನೆ ಮಾಡಿದ್ನಲ್ಲ ಅವನ್ನ ಎಲ್ಲವನ್ನು ಈ ರೀತಿಯಾಗಿ ಬರ್ಕೊಂಡಿನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಈ ಚಾಪ್ಟರ್ ಮೇಲೆ ಈ ರೀತಿಯಾಗಿ ನಾನು ನೋಟ್ಸನ್ನು ಮಾಡ್ಕೊಂಡಿದ್ದೀನಿ. ಒಂದು ಐಡಿಯಾ ಬಂತು ಅಂತ ಅಂದ್ಕೊಳ್ತೀನಿ ನಿಮಗೆ. ನಾವು ಇಷ್ಟು ನೋಡಿ ಅದು ಚಾಪ್ಟರು ಏನಿಲ್ಲ ಅಂದರೂ ಒಂದು 30ರಿಂದ 35 ಪೇಜ್ ಐತಿ. ಆದರೆ ನಾನು 3 ಪೇಜಲ್ಲಿ ಇದಿಷ್ಟು ನೋಟ್ಸನ್ನು ಮಾಡ್ಕೊಂಡ್ಬಿಟ್ಟಿನಿ. ಇದಿಷ್ಟು ನೋಡ್ಕೊಂಡ್ಬಿಟ್ರೆ ನಮಗೆ ಎಲ್ಲ ಕಂಪ್ಲೀಟಾಗಿ ತಲೆಗೆ ಬರಬೇಕು. ಇಂಪಾರ್ಟೆಂಟ್ ಪಾಯಿಂಟ್ಸನ್ನೆಲ್ಲ ನಾವು ನೋಡ್ಕೊಂಡ್ಬಿಟ್ರೆ ಏನೋ ಅದರಲ್ಲಿ ಡೀಟೇಲ್ ಆಗಿರುವಂತಹ ಎಲ್ಲ ಮಾಹಿತಿನೂ ನಮ್ಮ ತಲೆಯಲ್ಲಿ ಬರಬೇಕು. ಆ ರೀತಿಯಾಗಿ ನಾವು ನೋಟ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್.